ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ದಾಲ್ಚಿನ್ನಿ, ಒಂದೇ ಒಂದು ಫ್ಲವರ್ ಮೊಗ್ಗು, ಮಸಾಲ, ಕಸೂರಿ ಮೆಥಿ, ಬೆಳ್ಳುಳ್ಳಿ, ಸ್ವಲ್ಪ ಆನಿಯನ್, ಹಸಿಮೆಣಸು, ಲವಂಗ ಆ್ಯಂಡ್ ಕಾಳು ಮೆಣಸು ಎರಡೆರಡು ಪೀಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಸ್ವಲ್ಪ ಹಳದಿ, ಇದಕ್ಕೆ ಸ್ವಲ್ಪ ಖಾರ ಬೇಕು ಅನ್ನೋರು ಕೆಂಪು ಖಾರ ಹಾಕಿದ್ರು ಓಕೆ, ಅಥವಾ ಇನ್ನೂ ಜಾಸ್ತಿ ಹಸಿಮೆಣಸು ಹಾಕಿದ್ರು ಓಕೆ. ಒಂದು ಎಲೆ, ಅರ್ಧ ಪೀಸು ಟೊಮೆಟೊ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಜಾಸ್ತಿ ಇನ್ನೂ ಖಾರ ಬೇಕನ್ನೋರು ಕೆಂಪು ಖಾರ ಹಾಕಿದ್ರು ತೊಂದರೆ ಇಲ್ಲ, ಅವ್ರವ್ರ ಟೇಸ್ಟಿಗೆ ತಕ್ಕಂತೆ ಖಾರ ಹಾಕ್ಕೊಳ್ಳಿ. ನಾನು ಈ ಇಂಗಡನ ಬಳಸ್ತೀನಿ, ಬೇರೆ ಇನ್ನೊಂದು ಇಂಗಡ ತೊಗೊಂಡ್ರೆ ಅದು ತುಂಬ ಕಹಿ ಆಗಿರುತ್ತೆ. ಇದನ್ನು ನಾನು ನಮ್ಮೂರಿಂದ ತರ್ತೀನಿ. ಇದು ಚಿಟಿಕೆ ಎಷ್ಟು ಹಾಕ್ಕೊಳ್ಳಿ ಸಾಕು. ಇದು ಭಾಗದಷ್ಟು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹೆಸರುಬೇಳೆ ಆಮೇಲೆ ರೇಷನ್ ಅಕ್ಕಿನ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಲೋಟ ಆಗುವಷ್ಟು ರೇಷನ್ ರೈಸು, ಆಮೇಲೆ 1/2 ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ, ಸ್ವಲ್ಪ ಅರ್ಧ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಏನಿದೆ ಒಗ್ಗರಣೆಲಿ ಹಾಕಿದರೆ ಸೀದೋಗುತ್ತೆ. ಇದನ್ನು ನೇರವಾಗಿ ಸೇರಿಸ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿ. ಇದ್ರ ಜೊತೆ ನಾನು ಸ್ಪೆಷಲಾಗಿ ಒಂದು ಎಲೆ ತೋರಿಸ್ತಾ ಇದ್ದೀನಿ. ಈ ಎಲೆನ ಹಾಕಿದರೆ ಬಾಸುಮತಿ ರೈಸ್ ಥರ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇದು ರೈಸ್ ಎಲೆ ಅಂತ ಕರೀತಾರೆ. ಅಷ್ಟೊಂದು ಎಕ್ಸಾಕ್ಟಾಗಿ ನನಗೂ ಹೆಸರು ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಬೇಕಿದ್ರೆ ಹಾಕಿಬಿಟ್ಟು ಟೇಸ್ಟ್ ಮಾಡಿ. ಆಮೇಲೆ ಇದು ಬಾಯ್ಲ್ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಟೇಸ್ಟ್ ನೋಡಿಬಿಟ್ಟು, ಆಮೇಲೆ ಇದನ್ನು ಸಾಲ್ಟ್ ಟೇಸ್ಟ್ ನೋಡ್ಕೊಂಬಿಟ್ಟು ಕಡಿಮೆ ಬಿದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಂಬಿಟ್ಟು 4ರಿಂದ 5 ವಿಜಿಲು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡಿ. ಆವಾಗ ನಿಮಗೆ ಹೋಟೆಲ್ ಸ್ಟೈಲಲ್ಲಿರೋ ಅಥವಾ ದಾಬಾ ಸ್ಟೈಲಲ್ಲಿರೋ ಕಿಚಡಿ ರೆಡಿಯಾಗುತ್ತೆ. ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 4ರಿಂದ 5 ಸೀಟಿ ಹಾಕಿಸ್ತೀನಿ. ಇವಾಗ ಹೋಟೆಲ್ ಸ್ಟೈಲ್ ಕಿಚಡಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.